ಎಲ್ಲೋ ಹೋದ್ನಪ್ಪ ಇವನು, ಇನ್ನೂ ಬಂದೇ ಇಲ್ಲ. ಅದಕ್ಕೆ ಏನ್ ಹಿಂಗ್ ಹುಡುಕ್ತಿದ್ಯಲ್ಲ? ಯಾರು ಬರ್ಬೇಕಿತ್ತು? ನಿಮ್ಮ ಅಣ್ಣ ಬರ್ಬೇಕಿತ್ತು ಬಾನು, ಇನ್ನೂ ಬಂದೇ ಇಲ್ಲ. ಇದೇ ನೈಟಾ ಇನ್ನೂ ಬಂದಿಲ್ಲ ಅನ್ನೋದಿಕ್ಕೆ? ಬೆಳಗ್ಗೆ ತಾನೇ. ಬೆಳಗ್ಗೆನೆ ಕಣವ, ಆದರೆ ಇವತ್ತು ಅಮಾವಾಸ್ಯೆ, ಅದರಲ್ಲೂ ಭೀಮನ ಅಮಾವಾಸ್ಯೆ. ಸಿಕ್ಕಾಪಟ್ಟೆ ಡೇಂಜರ್ ಇರುತ್ತೆ ಅಂತಾರೆ. ಇಂಥ ಸಮಯದಲ್ಲೇ ಹುಷಾರಾಗಿರಬೇಕು. ಗಾಡೀಲಿ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕು. ಅದಕ್ಕೆ ನಿಮ್ಮ ಮತ್ತಿಗೆ ಹೆದರ್ಕೊಂಡಿರೋದು. ಮಾವ, ಏನ್ ಮಾವ ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಇನ್ನೂ ಭಯ ಜಾಸ್ತಿ ಆಗಲ್ವಾ? ನಮ್ಮಣ್ಣ ಬೇರೆ ಕೇಳ್ಬೇಕಾ? ಕೋತಿ ಇದ್ದಂಗೆ ಮರದಿಂದ ಮರಕ್ಕೆ ಹಾರ್ಕೊಂಡು ಬರ್ತಾನೆ ಅಷ್ಟೇ. ಏಯ್ ಬಿಡ್ತು ಅನ್ನು. ಮೊದಲೇ ನನ್ನ ರಶ್ಮಿ ಎದರ್ಕೊಂಡು ಸಾಯ್ತಾ ಇದ್ದಾಳೆ, ಅದರಲ್ಲಿ ಬೇರೆ ನೀನು ಎದುರಿಸ್ತಾ ಇದೀಯ. ರಶ್ಮಿ, ನೀನು ಏನು ಯೋಚನೆ ಮಾಡಬೇಡ. ಇತ್ತೀಚೆಗೆ ನನ್ನ ಮಗನಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ಸುತ್ತೆ. ಬರ್ತಾನೆ ಕಣವ, ಬರ್ತಾನೆ. ಅಪ್ಪಯ್ಯ, ಅಯ್ಯೋ, ಅವರೇ ಬಂದ್ರು ಅನ್ಸತ್ತೆ. ಯಪ್ಪ, ಯಾರೇ ಬಾನು ಇದು? ಸರ್, ಯಾರು ನೀವು? ಏನ್ ಬೇಕಿತ್ತು? ಅದಕ್ಕೆ ಅಣ್ಣ ಎಲ್ಲೋ ಬಿದ್ದು ಬಂದಿದ್ದಾನೆ ಅನ್ಸುತ್ತೆ. ಮೈಕೈ ಎಲ್ಲ ಕೆಸರಾಗಿದೆ. ಅಯ್ಯೋ ಮಾದೇಶ್ವರ, ಯಾಕ್ಲಾ ಸೀನಾ ಹಿಂಗೆ ಮಾಡ್ಕೊ ಬಂದಿದ್ಯಾ? ಮೊದಲೇ ನಾನು ಸೊಸೆ ನೀನು ಬಂದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ಇವತ್ತು ಅಮಾವಾಸ್ಯೆ ದಿನಾನೇ ಬಿದ್ಕೊಂಡ್ ಬಂದಿದ್ಯಾ? ಏನ್ರಿ ಇದು? ಎಲ್ರಿ ಬಿದ್ದು ಬಂದ್ರಿ? ಇರವ ಕೆಸರಾಗೈತೆ. ನಾನಿಲ್ವಾ ಇಲ್ಲಿ ಸರಿ ಮಾಡೋದಕ್ಕೆ? ಸೀನಾ, ಅಮಾವಾಸ್ಯೆ ದಿನಾನೇ ಬಿದ್ದಿದ್ಯಾ? ನೀನು ಕೆಟ್ಟದ್ದೆಲ್ಲ ಕಳೆದೋಯ್ತು ಅಂದ್ಕೊಂಬಿಡು. ನಿನಗೆ ಅಂಟಿರೋ ಕೊಳೆ ಕೊಚ್ಚೆ ಎಲ್ಲ ನಾನು ಈ ಮಾದಪ್ಪ ತೊಳಿತಾನೆ ತಡಿ. ಹೋಗಿ ಅಮಾವಾಸ್ಯೆ ದಿನ ಬಿದ್ದು ಬಂದಿದ್ಯಲ್ಲ. ಮುಗೀತ್ ಬಿಡು ಕತೆ. ಗೊತ್ತೆಳ್ಗ ಬೆಳ್ಗೆ ಇರೋಳ್ ಮದ್ವೆ ಆಗಿದ್ದಿದ್ರೆ ಇವತ್ತಿಂತ ಪರಿಸ್ಥಿತಿ ಬಂದಿರೋದ? ಯಾರಿಗೆ ಹೇಳಕ್ಕಾಗತ್ ಬಿಡು, ಏನಾರ ಮಾಡ್ಕೊಳ್ಳಿ. ಮಾವ, ಏನಾದ್ರೂ ಸಹಾಯ ಬೇಕಾ? ನಾನು ಮಾಡ್ಲಾ? ಬೇಡಪ್ಪ. ಬರಲ್ಲ. ಅಲ್ಲ, ಅಲ್ಲೆಲ್ಲರೂ ಮುಂದೆ ಜೋಶಲ್ಲಿ ಸವಾಲ್ ಹಾಕ್ಬಿಟ್ಟು ಇಲ್ಲಿ ಮನೆಗೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಬಿಟ್ರೆ ಏನರ್ಥ? ಮೀಟ್ರ್ ಆಫ್ ಆಗೈತೆ ಅಂತ ಅರ್ಥ. ಎದ್ದಿ ಅಗ್ರ ಓದ್ಬಿಡ್ತೀನಿ ನೋಡು. ಮೀಟ್ರ್ ಅಂತೆ. ಏಯ್, ಯಾವಾಗಲಾ ಮೀಟ್ರ್ ಆಫ್ ಆಗೈದು? ಏನೋ ಓಸಿ ಅದೇ ಸ್ವಲ್ಪ ಪುಳಕ್ಕಂತೈತಿ ಆಟೆ. ಅದನ್ನೇ ಅಫೀಸಿಯಲ್ ಆಗಿ ಮೀಟ್ರ್ ಆಫ್ ಆಗೈತೆ ಎಂದಿದ್ದು ಕಣೋ. ಅಣ್ಣ, ಕ್ರಿಕೆಟ್ ಇಸ್ ವೆರಿ ಈಸಿ, ಯು ನೋ. ವೆರಿ ವೆರಿ ಈಜಿ. ಏನು ಕುಂಟೆ ಬಿಲ್ಲ ಅನ್ಕೊಂಬಿಟ್ಟ? ನಮಗೆ ಕ್ರಿಕೆಟ್ ಅಂತಾನೆ ಸರಿಯಾಗಿ ಹೇಳಕ್ ಬರಕ್ಕಿಲ್ಲ. ಇವಾಗೇನು ಕರೆಕ್ಟಾಗಿ ಹೇಳ್ದ? ಕ್ರಿಕೆಟು ಅಂತಾನೆ ಹೇಳ್ದೆ, ಅದು ಕ್ರಿಕೆಟ್. ನೋಡ್ದ ಇದೇ ಕಷ್ಟ. ಇನ್ನು ಹೆಂಗೆ ಆಡೋದು ಅಂತ ಅಣ್ಣನ ಟೆನ್ಷನ್ನು. ನನ್ನ ಗಂಡ ತುಂಬಿದ ಸಭೆಯಲ್ಲಿ ನಮ್ಮ ಹಳ್ಳಿ ಮಕ್ಳಿಗೋಸ್ಕರ ನಾನು ನಿಲ್ತೀನಿ, ನಿಮ್ಮನ್ನ ಸೋಲ್ಸಿ ಓಡಿಸ್ತೀನಿ ಅಂತ ಹೇಳಿದಾಗ ನನ್ನ ಕಣ್ಣಿಗೆ ನೀನು ಯಾವ ಥರ ಕಾಣಿಸ್ತೆ ಗೊತ್ತಾ? ಯಾವ ಥರ ಕಾಣಿಸ್ದೆ? ಕಲಿಯುಗದ ಕರ್ಣ ಅಂಬರೀಷ್ ಅವ್ರ ಥರ ಕಾಣಿಸ್ತೆ.
ಟೈಗರ್ ಪ್ರಭಾಕರ್ ಅವ್ರ ತರ ಕಾಣಿಸ್ತೆ. ಟೈಗರ್ ವಿಷ್ಣು ದಾದನ್ ತರ ಕಾಣಿಸ್ತೆ. ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ ಅಂತ ಕೇಳಿದ್ದ ಅಣ್ಣ ಅವ್ರ ತರ ಕಾಣಿಸ್ತೆ. ಇಲ್ಲಿ ಬಂದು ಕುತ್ಕೊಂಡು ಹಿಂಗಾಡ್ತಿದ್ಯಲ್ಲ, ಏನ್ ಮಾಡೋಣ? ಇವಳಿಗೆ ಏನನ್ನ ಪಾರು, ಅದು ಸಿನಿಮಾ, ಅದು ಬ್ಯಾರೆ, ಇದು ನಿಜ ಜೀವನ. ಅಯ್ಯೋ, ಅದು ಯಾವುದೋ ಹಿಂದಿ ಪಿಕ್ಚರ್ ಐತೆ, ಅದ್ರಾಗೆ ಈ ತೆರಿಗೆ ವಸೂಲಿನ ಬಿಟ್ಕೊಡಿ ಅನ್ಕೊಂಡು ಕ್ರಿಕೆಟ್ ಆಡ್ತಾರೆ, ಆಮೇಲೆ ಗೆಲ್ತಾರೆ. ಹಂಗೈತಿ ಕತೆ. ಆದರೆ ನಮ್ಮ ಕತೆ ಹಂಗಲ್ಲ. ನಾವು ಕ್ರಿಕೆಟ್ನ ಈ ತೆಂಗಿನ ಮರದ ಮಟ್ಟೆಯಲ್ಲಿ ಬ್ಯಾಟ್ ಮಾಡ್ಕೊಂಡು, ಆಮೇಲೆ ಈ ಅಂಟ್ಕೈ ಮರದಿಂದ ಬಿದ್ದಿರುತ್ತಲ್ಲ, ಅದನ್ನೇ ಉಂಡೆ ಮಾಡ್ಕೊಂಡು ಬಾಲು ಬಾಲು ಅಂತ ಆಡ್ದವ್. ಅಂತದ್ರಾಗಿ ಈ ಪ್ಯಾಟೆ ಮಂದಿ ಜೊತೆ ಹೆಂಗಾಡೋಣ? ಏಟೊಂದು ಕಷ್ಟ ಐತೈತೆ ಅಂತ ನಿಂಗೆ ಗೊತ್ತಾಯ್ಕಿಲ್ಲ ಪಾರು, ಗೊತ್ತಾಯ್ಕಿಲ್ಲ. ಹಂಗಂತ ಕಾನ್ಫಿಡೆನ್ಸ್ ಕಳ್ಕೊಂಬಾರ್ದಣ್ಣ. ಮರವಾದಿ ಕಳ್ಕೊಳಕ್ಕಿಂತ ಅದೇ ವಾಸಿ ಕಣವ. ನಮ್ ತವ ಏನೈತೆ, ಏನು ಅನುಭವ ಆಯ್ತಾ ಅಥವಾ ಈ ಟೆಕ್ನಿಕ್ ಆಯ್ತಾ, ಏನೈತೆ? ಆತ್ಮವಿಶ್ವಾಸ, ನ್ಯಾಯ ಐತೆ, ನೀತಿ ಐತೆ. ಇದ್ರ ಮೇಲೆ ಮಾಕಾಳವನ ಆಶೀರ್ವಾದ ನಮ್ಮ ಮೇಲೆ ಐತೆ. ಇದ್ಯಾವುದು ನಮ್ಮ ಎದುರಾಳಿತವ ಇಲ್ಲ. ಅಲ್ಲ, ಈ ತೀರ್ಥ ಕ್ಷೇತ್ರನ ಕಸದ ತೊಟ್ಟಿ ಮಾಡಕ್ ಹೊರಟಿದಾರ. ಅನ್ಯಾಯವಾಗಿ ಕಾಲ್ ಕೆರ್ಕೊಂಡು ಮಕ್ಕಳಾಡ ಆಟದ ಮೈದಾನನ ಕವಳಿಸೋಕ್ ನೋಡ್ತಾ ಇದ್ದಾರ. ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ? ಈ ಹಳ್ಳಿ ಶಕ್ತಿ ಏನು ಅಂತ ನಾವು ತೋರಿಸ್ಬೇಕು. ಇಟ್ಟುಂಡು ಮಕ್ಕಳು ಇಟ್ಟಾಡ್ಸ್ಕೊಂಡು ಹೊಡೆಯೋದನ್ನ ಈ ಹಳ್ಳಿ ಹೆಂಗಸರು ನೋಡೋಕ್ಕೆ ಆಸೆ ಪಡ್ತವ್ರೆ. ನಮ್ಮಲ್ಲಿ ಆತ್ಮಸ್ಥೈರ್ಯ ವಿಶ್ವಾಸ ಇದ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ, ಗೆಲ್ಲೇಬೇಕು. ನೋಡ್ರಲ್ಲ, ಅದು ಯಾರು ಬರ್ತಾರೋ ಬರಲಿ, ಹೋಗ್ಬಿಟ್ಟು ಉಜ್ಜಾಡ್ಬಿಡ್ಬ. ನಮ್ಮ ಹಳ್ಳಿ ಐಕ್ಳಿಗೆ ಮೈದಾನ ಉಳಿಸ್ಕೊಡ್ಬೇಕು. ನಮ್ಮ ಹಳ್ಳಿ ಕಸ ತೊಟ್ಟಿಯಾಗನ್ನ ತಪ್ಪಿಸ್ಬೇಕು. ನಾಳೆಯಿಂದನೇ ತಾಲೀಮ್ ಶುರು ಕಂಡ್ರಲ್ಲ, ಸುರೋ. ಶಿವಣ್ಣಂಗೆ 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 ಶಿವಣ್ಣಂಗೆ